ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಡಿಫ್ರೆಂಟ್ ಆದ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಉಪ್ಪಿನಕಾಯಿ ಅಂತ ಹೇಳ್ಬೋದು ಅಥವಾ ಲಿಂಬೆ ಹುಳಿಯ ಚಟ್ನಿ ಅಂತ ಕೂಡ ಹೇಳ್ಬೋದು. ಇದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಲಿಂಬೆ ಹುಳಿಯನ್ನು ತೊಗೊಂಡಿದ್ದೇನೆ. ಇದನ್ನು ಇವಾಗ ನಾನು ಒಂದು ಮಣ್ಣಿನ ತವ ಇಟ್ಟು ಅದರಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈ ಲಿಂಬೆ ಹುಳಿಯನ್ನು ನಾವು ಈ ಥರ ಒಂದು ರೆಸಿಪಿ ಮಾಡುವಾಗ ಒಂಚೂರು ಕೂಡ ನೀರಿನ ಅಂಶ ಅದಕ್ಕೆ ತಾಗಿಸಬಾರ್ದು. ಹಾಗಾಗಿ ಇಲ್ಲಿ ನೋಡಿ, ಈ ಒಂದು ತವದಲ್ಲಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ನಾರ್ಮಲಾಗಿ ನಾವು ಉಪ್ಪಿನಕಾಯಿ ಮಾಡುವಾಗ ಲಿಂಬೆ ಹುಳಿಯನ್ನು ಬಿಸಿ ನೀರಲ್ಲಿ ಕುದಿಸಿ ಆಮೇಲೆ ನಾವು ಸಾಫ್ಟ್ ಆದಮೇಲೆ ತೆಗಿತೇವೆ. ಆದರೆ ಇದೊಂದು ಡಿಫ್ರೆಂಟಾಗಿ ಈ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಇದು ಫ್ರೈ ಆಯಿತು. ಯಾಕೆಂದರೆ ಫ್ರೈ ಆಗುವಾಗ ಒಡೆಯುತ್ತದೆ, ನೀರು ಹೊರಗೆ ಬರುತ್ತದೆ. ಹಾಗಾಗಿ ಇವಾಗ ನಾನು ತೆಗೆದಿದ್ದೇನೆ. ಇನ್ನು ಅದೇ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಉಪ್ಪನ್ನು ಫ್ರೈ ಮಾಡ್ತೇನೆ. ಇಲ್ಲಿ ಈ ಒಂದು ರೆಸಿಪಿಯಲ್ಲಿ ನಾವು ಒಂಚೂರು ನೀರಿನಂಶವನ್ನು ಯೂಸ್ ಮಾಡುವ ಹಾಗಿಲ್ಲ. ನೀರಿನಂಶ ಯೂಸ್ ಆದರೆ ಬೇಗನೆ ಈ ಒಂದು ಉಪ್ಪಿನಕಾಯಿ ಅಥವಾ ಚಟ್ನಿ ರೆಸಿಪಿ ಹಾಳಾಗ್ತದೆ. ಹಾಗಾಗಿ ಇಲ್ಲಿ ಉಪ್ಪನ್ನು ಕೂಡ ಫ್ರೈ ಮಾಡಿ ತೊಗೊಂಡಿದ್ದೇನೆ. ಹಾಗೆ ಇಲ್ಲಿ ಈಗ ಇದಕ್ಕೆ ಬೇಕಾದ ಮಸಾಲವನ್ನು ತೊಗೊಳ್ತಾ ಇದ್ದೇನೆ. ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಾಸಿವೆಯನ್ನು ತೊಗೊಂಡಿದ್ದೇನೆ. ಈ ಸಾಸಿವೆ ಚಟಪಟ ಆಗುವಷ್ಟು ಹೊತ್ತಿಗೆ ಇದನ್ನು ನಾವು ಫ್ರೈ ಮಾಡಬೇಕು. ಇವಾಗ ನೋಡಿ, ಇದು ಚಟಪಟ ಅಂಥೇಳಿ ಎಲ್ಲವೂ ಒಡೆಯಿತು. ಹಾಗೆ ಇನ್ನು ಇದನ್ನು ನಾನು ತೆಗಿತೇನೆ. ನೋಡಿ, ಇವಾಗ ನಿಮಗೆ ಕಾಣ್ತಿರ್ಬೋದು, ಎಲ್ಲ ಸಾಸಿವೆ ಒಡಿತಾ ಇದೆ. ಹಾಗೆ ಇನ್ನು ಇದನ್ನು ಒಂದು ಪಾತ್ರೆಯಲ್ಲಿ ತೆಗಿತೇನೆ. ಹಾಗೆಯೇ ಇದನ್ನು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಕೂಡ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೆಂತೆಯನ್ನು ತೊಗೊಂಡಿದ್ದೇನೆ. ಮೆಂತೆ ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಅಂಶ ಜಾಸ್ತಿ ಆಗ್ತದೆ. ಹಾಗಾಗಿ ಇಲ್ಲಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೇನೆ. ಅದನ್ನು ಕೂಡ ಇವಾಗ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಯಿತು. ಹಾಗೆಯೇ ಎಲ್ಲ ಚಟಪಟ ಒಡೆದು ಕೂಡ ರೆಡಿ ಆಯಿತು. ಹಾಗೆ ಇದನ್ನು ಕೂಡ ತೆಗಿತಾ ಇದ್ದೇನೆ. ಆಮೇಲೆ ಅದಕ್ಕೆ ನಾನಿಲ್ಲಿ ಒಂದು 10 ಒಣಮೆಣಸನ್ನು ತೊಗೊಂಡಿದ್ದೇನೆ. ಇಲ್ಲಿ ನಾನು ಬ್ಯಾಡಗಿ ಮೆಣಸು ತೊಗೊಂಡಿದ್ದೇನೆ. ಬೇರೆ ಯಾವುದಾದ್ರೂ ತೊಗೊಂಡ್ರೂ ಕೂಡ ನಡೀತದೆ. ಹಾಗೆ ನಾನು ಇಲ್ಲಿ ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೇನೆ. ಹಾಗೆಯೇ ಖಾರಕ್ಕನುಸಾರವಾಗಿ ಜಾಸ್ತಿ ಬೇಕಾದರೆ ಜಾಸ್ತಿ, ಕಡಿಮೆ ಬೇಕಾದರೆ ಕಡಿಮೆ ತೊಗೊಳ್ಬೋದು. ಹಾಗೆ ಇದನ್ನು ನೋಡಿ, ಇವಾಗ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಕೂಡ ಇವಾಗ ಚೆನ್ನಾಗಿ ಫ್ರೈ ಆಯಿತು. ಹಾಗೆಯೇ ನಾನಿಲ್ಲಿ ಒಂದು ಒಗ್ಗರಣೆಯ ಸೌಟನ್ನು ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಿಂಗನ್ನು ಫ್ರೈ ಮಾಡ್ತಾ ಇದ್ದೇನೆ. ಈ ಹಿಂಗು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ, ಇದು ಕೂಡ ಒಳ್ಳೆ ಘಮ ಬರ್ತಾ ಇದೆ. ಹಾಗೆಯೇ ಫ್ರೈ ಕೂಡ ಆಯಿತು. ಎಲ್ಲವನ್ನು ಇವಾಗ ತನಿಲಿಕ್ಕೆ ಇಟ್ಟಿದ್ದೇನೆ. ಹಾಗೆಯೇ ಅದು ತನಿಯುವಷ್ಟರೊಳಗೆ ಇಲ್ಲಿ ಲಿಂಬೆಕಾಯಿ ಕೂಡ ಚೆನ್ನಾಗಿ ತನಿದಿದೆ. ಫ್ರೈ ಮಾಡಿದ್ದೆ ಅಲ್ವಾ, ಈಗ ಚೆನ್ನಾಗಿ ತಂದಿದೆ. ಹಾಗೆ ಅದನ್ನು ಕೂಡ ಇವಾಗ 4 ತುಂಡಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ. ಇದು ಕಟ್ ಮಾಡುವಾಗ ನೋಡಿ, ಲಿಂಬೆಯ ರಸ ಎಲ್ಲ ಬಿಡ್ತಾ ಇದೆ. ಯಾಕೆಂದರೆ ಫ್ರೈ ಮಾಡಿದ್ದು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆಯೇ ಬೀಜವನ್ನು ಕೂಡ ತೆಗೆದು ನಾವಿಲ್ಲಿ ಲಿಂಬೆ ಹುಳಿಯನ್ನು ಕಟ್ ಮಾಡಬೇಕು. ಬೀಜ ಇದ್ದರೆ ಕೂಡ ಸ್ವಲ್ಪ ಕಹಿ ಅಂಶ ಬರ್ತದೆ. ಹಾಗೆ ಇವಾಗ ಎಲ್ಲ ಲಿಂಬೆ ಹುಳಿಯನ್ನು 4 ಭಾಗವಾಗಿ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ನೋಡಿ, ಎಲ್ಲ ಲಿಂಬೆ ಹುಳಿ ನೋಡಿ ಕಟ್ ಮಾಡಿ ರೆಡಿ ಆಯಿತು. ಇದರ ರಸ ನೋಡಿ ಎಷ್ಟು ಸಿಕ್ಕಿದೆ ಅಂತೇಳಿ. ಹಾಗಾಗಿ ಇದಕ್ಕೆ ನಾವು ನೀರನ್ನು ಯೂಸ್ ಮಾಡೋ ಅವಶ್ಯಕತೆ ಬರುವುದಿಲ್ಲ. ಹಾಗೆಯೇ ಇಲ್ಲಿ ಇವಾಗ ಉಪ್ಪನ್ನು ನಾವು ಹುಡಿ ಮಾಡಿಕೊಳ್ಬೇಕು. ಹಾಗಾಗಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಉಪ್ಪನ್ನು ಕೂಡ ಇಲ್ಲಿ ಹುಡಿ ಮಾಡಿ ರೆಡಿ ಆಯಿತು. ಹುಡಿ ಆದರೆ ಈ ಲಿಂಬೆ ಹುಳಿಯ ತುಂಡುಗಳಿಗೆ ಬೇಗನೆ ಉಪ್ಪು ಕೂಡ ಹೀರ್ಕೊಳ್ತದೆ. ಹಾಗೆಯೇ ಇಲ್ಲಿ ನೋಡಿ, ಫ್ರೈ ಮಾಡಿದಂಥ ಈ ಮಸಾಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನಿಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ತೇನೆ. ನೈಸ್ ಪೌಡರ್ ಮಾಡಿದರೆ ಆಯ್ತು ಇದನ್ನು. ಹಾಗೆ ಇವಾಗ ಚೆನ್ನಾಗಿ ತಣ್ಣಗಾದಮೇಲೆ ಇದನ್ನು ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇವಾಗ ಗ್ರೈಂಡ್ ಮಾಡಿ ಕೂಡ ಆಯಿತು. ನೋಡಿ, ಎಷ್ಟು ನೈಸ್ ಆದ ಪೌಡರ್ ರೆಡಿಯಾಗಿದೆ. ಹಾಗೆಯೇ ಇಲ್ಲಿ ಇವಾಗ ಲಿಂಬೆ ಹುಳಿಯ ತುಂಡುಗಳಿಗೆ ಇವಾಗ ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಒಮ್ಮೆಲೆ ಹಾಕೋದು ಬೇಡ, ನಮಗೆ ರುಚಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಆದಮೇಲೆ ಈ ಮಿಕ್ಸಿ ಮಾಡಿದಂಥ ಪೌಡ್ರನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ತೇನೆ. ಈ ಪೌಡ್ರನ್ನು ಹಾಕಿ ಆದಮೇಲೆ ಮತ್ತೆ ನಾವು ರುಚಿ ನೋಡಬೇಕು, ಉಪ್ಪು ಇವಾಗ ಬೇಕಾ ಬೇಡವಾ ಅಂತೇಳಿ. ಹಾಗಾಗಿ ರುಚಿ ನೋಡಿಕೊಂಡು ಬೇಕಾದಷ್ಟು ಉಪ್ಪನ್ನು ಹಾಕಿದರೆ ಆಯಿತು. ಒಮ್ಮೆಲೆ ಹಾಕಿದರೆ ಉಪ್ಪು ಜಾಸ್ತಿ ಆಗ್ಬೋದು. ಹಾಗಾಗಿ ಇವಾಗ ನೋಡಿ, ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇವಾಗ ನೋಡಿ, ಈ ರೆಸಿಪಿ ಕೂಡ ರೆಡಿ ಆಗ್ತಾ ಬಂತು. ಇದು ನೋಡಿ, ಒಂಥರ ಸ್ವಲ್ಪ ಚಟ್ನಿ ಥರ ಬಂತು. ಚಟ್ನಿ ಅಂತಲೂ ಹೇಳ್ಬೋದು, ಉಪ್ಪಿನಕಾಯಿ ಅಂತ ಹೇಳ್ಬೋದು. ರುಚಿ ಅಂತೂ ಸೂಪರಾಗಿರ್ತದೆ. ಗಂಜಿ ಜೊತೆಗೆ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದಕ್ಕೆ ನಾನು ಬೆಲ್ಲ ಆಗಲಿ ಸಕ್ಕರೆ ಪಾಕ ಆಗಲಿ ಏನನ್ನೂ ಹಾಕೋದಿಲ್ಲ. ಹಾಗೆಯೇ ಒಗ್ಗರಣೆ ಕೂಡ ಏನನ್ನೂ ಹಾಕೋದಿಲ್ಲ. ಯಾಕೆಂದರೆ ಇದೊಂದು ತುಂಬ ದಿವಸ ನಾವು ಇದನ್ನು ಪ್ರಿಸರ್ವ್ ಮಾಡಿ ಇಡ್ಬೋದು. ಒಂಚೂರು ಕೂಡ ಹಾಳಾಗೋದಿಲ್ಲ. ಯಾಕೆಂದರೆ ಇದಕ್ಕೆ ನೀರಿನ ಅಂಶನೇ
ಹಾಕಿಲ್ಲ. ನೀರಿನ ಅಂಶ ತಾಗಿದರೆ ಮಾತ್ರ ಉಪ್ಪಿನಕಾಯಿ ಬೇಗನೆ ಅಥವಾ ಚಟ್ನಿ ಬೇಗನೆ ಹಾಳಾಗ್ತದೆ. ಹಾಗೆ ಇವಾಗ ನೋಡಿ ಒಂದು ಡಿಫ್ರೆಂಟ್ ಆದ ಈ ಒಂದು ರೆಸಿಪಿ ರೆಡಿ ಆಯಿತು. ಅದನ್ನೊಂದು ಗಾಜಿನ ಬಾಟ್ಲಲ್ಲಿ ನಾನು ತುಂಬಿಸಿಡ್ತೇನೆ. ಮತ್ತು 2-3 ದಿವಸ ಬಿಟ್ಟು ನಾವು ಇದನ್ನು ಯೂಸ್ ಮಾಡ್ಬೋದು. ಇವತ್ತೇ ಯೂಸ್ ಮಾಡಿದರೆ ಉಪ್ಪು ಅದಕ್ಕೆ ಸರಿ ಎಳ್ಕೊಂಡಿರುವುದಿಲ್ಲ. ಹಾಗಾಗಿ 2-3 ದಿವಸದ ನಂತರ ಇದನ್ನು ಯೂಸ್ ಮಾಡಿದರೆ ತುಂಬಾ ಟೇಸ್ಟಾಗಿರ್ತದೆ. ಹಾಗೆಯೇ ನೋಡಿ, ಈ ಒಂದು ಸಿಂಪಲಾದ ಒಂದು ಉಪ್ಪಿನಕಾಯಿ ರೆಸಿಪಿ ಅಥವಾ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ